ನಮ್ಮ ಹೊಸಕೋಟೆ ಜಯರಾಜನ ಅಂದರೆ ಲಯನ್ ಜಯರಾಜ್ ಅಂತ ನಮ್ಮೆಲ್ಲರ ಮಾರ್ಗದರ್ಶಕರು, ನಮ್ಮೆಲ್ಲರ ರಾಜಕೀಯ ಗುರುಗಳು ಅಂತಲೇ ಹೇಳ್ಬೋದು. ನಮ್ಮ ಜಯನ್ ಅವ್ರಿಗೆ ಇವತ್ತು ನಾಳೆ ಬೆಳಗ್ಗೆ 6ನೇ ತಾರೀಕು ಅವ್ರಿಗೆ ಹುಟ್ಟುಹಬ್ಬ. ಇವತ್ತು ಅಡ್ವಾನ್ಸ್ ಆಗಿ ಅವ್ರಿಗೆ ಹುಟ್ಟುಹಬ್ಬವನ್ನು ಆಚರಣೆ ಮಾಡೋಕ್ಕೆ ಎಲ್ಲ ಸ್ನೇಹಿತರುಗಳು, ನಮ್ಮ ಪ್ರಭಣ್ಣವರು, ನಮ್ಮ ಸ್ನೇಹಿತರುಗಳು, ಎಲ್ಲರೂ ಮಾಲೂರು ತಾಲೂಕಿನ ಸ್ನೇಹಿತರುಗಳು ಮತ್ತು ಎಲ್ಲ ನಮ್ಮ ಜನಾಂಗದ ಎಲ್ಲ ಮುಖಂಡರುಗಳು, ಹೊಸಕೋಟೆ ತಾಲೂಕಲ್ಲಿರುವಂಥ ಜಯನ್ ಅವ್ರ ಸ್ನೇಹಿತರುಗಳು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಬಂದು ಅವ್ರಿಗೆ ಹುಟ್ಟುಹಬ್ಬದ ಒಂದು ಶುಭಾಶಯಗಳನ್ನು ಕೋರ್ತಾ ಇದ್ವಿ. ನಮಗ ಆತ್ಮೀಯರಿಗಿಂತ ಆತ್ಮೀಯರು, ನಮ್ಗ ಗುರುಗಳು ಅಂದ್ರೆ ಗುರುಗಳು. ಅವರ ಹಾದಿಯಲ್ಲಿ ನಾವು ನಡ್ಕೊಂಡ್ ಬಂದಿರುವಂಥದ್ದು. ಅವ್ರು ಏನು ಗೌರವ ಕೊಡ್ತಾರೆ, ತಂದೆ ತಾಯಿಗೆ ಏನು ಗೌರವ ಕೊಡಬೇಕು ಅಂತ ತೋರಿಸ್ಕೊಟ್ಟಂತ ನಮ್ಮ ಹೊಸಕೋಟೆ ಜಯರಾಜ್ ಅವರು. ವಿಚಾರ ಯಾಕಂದ್ರೆ ದುಡ್ಡು ಇವತ್ತು ಬರುತ್ತೆ ಹೋಗುತ್ತೆ. ಅವ್ರ ಮನಸ್ಸು ಎಷ್ಟು ದೊಡ್ಡದಂದ್ರೆ ನಮ್ಮನ್ನ ಈಗ ನಿಮ್ಗಾದ್ರೂ ಗೊತ್ತು, ಎಲ್ಲ ಕಡೆ ಗಂಡ ತಿಳ್ಕೊಂಡ್ಮೇಲೆ ಯಾವ ಪಟ್ಟ ಬರುತ್ತೆ, ಅವ್ರಿಗೆ ಯಾವ ಒಳ್ಳೆ ಕಾರ್ಯಕ್ರಮ ಕರೆಯೋದಿಲ್ಲ. ಅಂತಂದ್ರೆ ಇವ್ರು ತಮ್ಮ ಹುಟ್ಟುಹಬ್ಬನ ಆಚರಣೆ ಮಾಡ್ಕೊಳ್ಳೋದ್ರೆ ನಮ್ಮದನ್ನು ಕರೆಸಿದಾರ, ತುಂಬಾ ಖುಷಿ ಪಡೋದು ವಿಚಾರ. ನಮ್ಮ ಹುಟ್ಟುಹಬ್ಬದ ಪ್ರಯುಕ್ತ ಪ್ರತಿ ವರ್ಷದಂತೆ ಈ ವರ್ಷದೂ ನಮ್ಮ ದೇಶಕ್ಕೆ ಪ್ರಾಣ ತೆತ್ತ ಯೋಧರ ಕುಟುಂಬಗಳನ್ನು ಕರೆಸಿ ಅವರನ್ನು ಗೌರವಿಸಿ ಅವ್ರಿಗೆ ಏನಾದರೂ ಒಂದು ಅಳಿಲು ಸೇವೆ ಮಾಡಿ ಒಂದು ಹುಟ್ಟುಹಬ್ಬ ಆಚರಿಸ್ಕೊಳ್ತಕ್ಕಂಥ ಒಂದು ಕಾರ್ಯಕ್ರಮ ಇದು. ನಮ್ಮ ಹೊಸಕೋಟೆ ಜಯರಾಜನ ಅಂದರೆ ಲಯನ್ ಜಯರಾಜ್ ಅಂತ ನಮ್ಮೆಲ್ಲರ ಮಾರ್ಗದರ್ಶಕರು, ನಮ್ಮೆಲ್ಲರ ರಾಜಕೀಯ ಗುರುಗಳು ಅಂತಲೇ ಹೇಳ್ಬೋದು. ನಮ್ಮ ಜನಾಂಗದಲ್ಲಿ ನಮ್ಮ ಒಂದು ಜೊತೆಯಲ್ಲಿದ್ದಂಥ ರಾಜ್ಯಾಧ್ಯಕ್ಷರವರು ನಮ್ಮ ಜಯನ್ ಅವ್ರಿಗೆ ಇವತ್ತು ನಾಳೆ ಬೆಳಗ್ಗೆ 6ನೇ ತಾರೀಕು ಅವ್ರಿಗೆ ಹುಟ್ಟುಹಬ್ಬ. ಇವತ್ತು ಅಡ್ವಾನ್ಸ್ ಆಗಿ ಅವ್ರಿಗೆ ಹುಟ್ಟುಹಬ್ಬವನ್ನು ಆಚರಣೆ ಮಾಡೋಕ್ಕೆ ಎಲ್ಲ ಸ್ನೇಹಿತರುಗಳು, ನಮ್ಮ ಪ್ರಭಣ್ಣವರು, ನಮ್ಮ ಸ್ನೇಹಿತರುಗಳು, ಎಲ್ಲರೂ ಮಾಲೂರು ತಾಲೂಕಿನ ಸ್ನೇಹಿತರುಗಳು ಮತ್ತು ಎಲ್ಲ ನಮ್ಮ ಜನಾಂಗದ ಎಲ್ಲ ಮುಖಂಡರುಗಳು, ಹೊಸಕೋಟೆ ತಾಲೂಕಲ್ಲಿರುವಂಥ ಜಯನ್ ಅವ್ರ ಸ್ನೇಹಿತರುಗಳು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಬಂದು ಅವರಿಗೆ ಹುಟ್ಟುಹಬ್ಬದ ಒಂದು ಶುಭಾಶಯಗಳನ್ನು ಕೋರ್ತಾ ಇದ್ವಿ. ಆ ಭಗವಂತ ಅವರಿಗೆ ಇನ್ನೂ ಹೆಚ್ಚು ಶಕ್ತಿ ಕೊಡಲಿ, ಅವರು ಮಾಡುವಂಥ ಸೇವೆಗಳಿಗೆ ಇನ್ನೂ ಹೆಚ್ಚಾಗಿ ಶಕ್ತಿ ಕೊಟ್ಟು ಅವ್ರಿಗೆ, ಅವ್ರ ಕುಟುಂಬದವ್ರಿಗೆಲ್ಲ ಒಳ್ಳೇದಾಗಲಿ ಅಂತ ಈ ಮುಖಾಂತರ ಹೇಳಕ್ ಬಯಸ್ತೀನಿ. ಧನ್ಯವಾದ. ಜಯರಾಜನಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ನಿಜವಾಗ್ಲೂ ಈ ರೀತಿ ಹುಟ್ಟುಹಬ್ಬನ ಆಚರಣೆ ಮಾಡ್ಕೊತಾರೆ ಅಂತ ನಾನು ಈ ನನ್ನ 26 ವರ್ಷದ ಅನುಭವದಲ್ಲಿ ನಾನು ನೋಡೇ ಇಲ್ಲ. ಯಾಕಂದ್ರೆ ಎಲ್ಲಾರು ಬೇರೆ ಬೇರೆ ದೇಶಗಳಿಗೆ ಹೋಗ್ತಾರೆ, ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗ್ತಾರೆ, ತಮ್ಮ ಕುಟುಂಬದವ್ರು ಕರೀತಾರೆ, ತಮ್ಮ ಫ್ರೆಂಡ್ಸ್ ಗಳು ಕರೀತಾರೆ, ಎಲ್ಲ ಹೀಗೆ ಆಚರಣೆ ಮಾಡ್ಕೋತಾರೆ. ಆದ್ರೆ ಒಬ್ಬ ಹುತಾತ್ಮ ಸೈನಿಕದವರ ಕುಟುಂಬದವ್ರ ಜೊತೆ ಈ ರೀತಿ ಕಡಿಮೆ ಅವರಿಗೆ ಆ ದೇವರು ಆಯು ಆರೋಗ್ಯ ಕೊಟ್ಟು ಕಾಪಾಡಲಿ. ಅದು ಇನ್ನಷ್ಟು ನಮ್ಮಂತ ಕುಟುಂಬದವರನ್ನು ಕರೆದು ಧನ ಸಹಾಯ ಆಗಿರ್ಬೋದು, ನಮ್ಮ ಕಷ್ಟ ಸುಖ ಕೇಳುವಂತ ಶಕ್ತಿ ಆಗ್ಬೋದು. ಇವತ್ತು ಏನು ನಮ್ಮ ಹೊಸಕೋಟೆ ಜಯರಾಜ್ ಲಯನ್ ಅಂತ ಹೇಳಕ್ಕ ಆದಷ್ಟು ಅಪಾರವಾದ ನಮ್ಮ ಜಯರಾಜ್ ಅಣ್ಣವರು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಕೋರ್ತಾ, ನಮ್ಮ ಕಣ್ಣೂರಳ್ಳಿ ಸಂಗಡಿಗರು, ಅವರ ಸ್ನೇಹಿತರು, ನಮಗೆ ಆತ್ಮೀಯರಿಗಿಂತ ಆತ್ಮೀಯರು, ನಮ್ಗೆ ಗುರುಗಳು ಅಂದರೆ ಗುರುಗಳು. ಅವರ ಹಾದಿಯಲ್ಲಿ ನಾವು ನಡ್ಕೊಂಬಂದಿರೋವಂಥದ್ದು. ಅವ್ರು ಏನು ಗೌರವ ಕೊಡ್ತಾರೆ, ತಂದೆ ತಾಯಿಗೆ ಏನು ಗೌರವ ಕೊಡಬೇಕು ಅಂತ ತೋರಿಸ್ಕೊಟ್ಟಂಥ ನಮ್ಮ ಹೊಸಕೋಟೆ ಜಯರಾಜ್ ಅವರು. ಅವರ ಒಂದು ಭಾಗದಲ್ಲಿ ನಾವು ಅವ್ರ ಜೊತೆಯಲ್ಲಿ ಸೇರಿದ್ದಕ್ಕೆ ನಮಗೂ ಅದೇ ದೇವರು ಆ ಶಕ್ತಿ ನಮ್ಗೆ ಕೊಟ್ಟವ್ರೆ. ತಂದೆ ತಾಯಿಗಳಿಗೆ ಏನು ಗೌರವ ಕೊಡಬೇಕು, ತಾಯಿಗೆ ಯಾರು ಗೌರವ ಕೊಡ್ತಾರೆ ಅವರು ಮಕ್ಕಳು ಎಲ್ಲ ಅವರು ಜೀವನದಲ್ಲಿ ಚೆನ್ನಾಗಿರ್ತಾರೆ ಅಂತಂದರು. ಹಸು ಏನು ಹಾಲು ಕೊಡ್ತದೆ, ಹಸು ಹಾಲು ಏನು ಒಂದು ಕಲ್ಮಸ ಇರಲ್ಲ, ಆ ಪ್ರೀತಿ ಅವರಲ್ಲಿ ಇದೆ. ಅದಕ್ಕೆ ಅವ್ರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಡಲಿ, ಅವರು ಮುಂದಿನ ದಿನಗಳಲ್ಲಿ ಇನ್ನೂ ಒಂದು ದೊಡ್ಡ ಮಟ್ಟಕ್ಕೆ ಬೆಳೀಲಿ. ಅವರಿಗೆ ಒಂದು ದೇವರ ಇವತ್ತು, ಯಾಕಂದರೆ ಇವತ್ತು ಈ ಮಟ್ಟಕ್ಕೆ ಈ ಜನ ಪ್ರೀತಿ ವಿಶ್ವಾಸ ತೋರಿಸ್ತವ್ರೆ ಅಂತಂದರೆ ಅವ್ರು ಮಾಡ್ಕೊಂಬಂದಿರೋಂಥ ಒಳ್ಳೆ ದಾರಿಗಳು. ಸಂಕ್ರಾಂತಿ ಹಬ್ಬ ಬಂದರೆ ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತದೆ, ಏನು ಬೂಸ ಎಷ್ಟು ಹಸುಗಳು ಬಂದರೂ ಅಷ್ಟು ಜನಕ್ಕೂ ಬೂಸ ಕೊಡ್ತಾರೆ.
ಯಾಕಂದರೆ ಅವರು ತಾಯಿಯಲ್ಲಿರೋ ಪ್ರೀತಿನ ಅಲ್ಲಿ ತೋರಿಸ್ತವ್ರೆ. ಅವ್ರ ತಾಯಿ ಇದ್ದಾಗ ಅವ್ರು ಒಂದು ಹಸು ಇತ್ತಂತೆ, ಹಸು ಮಾರಿದಾಗ ಅವ್ರಿಗೆ ತುಂಬ ನೋವಾಯ್ತಂತೆ. ಆವತ್ತಿಂದ ಒಂದು ಹಸುಗೆ ಒಂದು ಬೂಸ ಕೊಡಬೇಕು, ಸಂಕ್ರಾಂತಿ ಹಬ್ಬದಾಗ ಒಂದು ಸೇವೆ ಮಾಡಬೇಕು ಅಂತ ಅವ್ರ ಮನೋಭಾವ ಬಂತು. ಆ ಥರ ಎಲ್ಲರಿಗೂ ಪ್ರೀತಿ ವಿಶ್ವಾಸ ತೋರಿಸ್ಲಿ ಅಂತ ನಮಗೂ ಒಂದು ವಿಶ್ವಾಸ. ಇವತ್ತು ಅವ್ರಿಗೇನು ಹುಟ್ಟಿದಬ್ಬ ವಿಶೇಷವಾಗಿ ಅವ್ರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಅವ್ರಿಗೆ ಇನ್ನೂ ಒಂದು ಮಟ್ಟಕ್ಕೆ ಹೋಗಲಿ ಅಂತ ಶುಭ ಕೋರ್ತೀನಿ. ಜಯರಾಜಣ್ಣವರು ನಮ್ಮ ಸ್ನೇಹಿತರು, ಆತ್ಮೀಯರು. ನಮ್ಮ ವಿಜಯಣ್ಣವ್ರಿಗೆ ಅವ್ರ ಅಣ್ಣ ಆಗಬೇಕು. ಅವರೊಂಥರ ಜಯ ವಿಜಯ ಅಂತ ಅವರಿಬ್ಬರೂ. ಜಯ ವಿಜಯ ಇಬ್ಬರು ಜೊತೆಲಿದ್ದಾಗ ನಾವೆಲ್ಲರೂ ಜೊತೆಲಿರ್ತೀವಿ. ಇವತ್ತು ಜಯಣ್ಣವ್ರ ಹುಟ್ಟು ಹಬ್ಬ. ಆ್ಯಕ್ಚುಲಿ ಈ ವರ್ಷದಲ್ಲಿ 5 ಮತ್ತು 14, 23 ಭಾಳ ಶುಭ ಸಂಕೇತ ಅಂತೆ. 5ನೇ ತಾರೀಕು ಹುಟ್ಟಿರೋದ್ರಿಂದ ಜಯಣ್ಣವರು ಇವತ್ತು ಅವರು ಹುಟ್ಟಿದಬ್ಬದಿಂದ ನಾವೇನು ಶುಭಾಶಯ ಕೋರಕ್ಕೆ ಬಂದಿದ್ದೀವಿ. ಅವ್ರು ಅಂದ್ಕೊಂಡಿರುವಂಥ ಆರೋಗ್ಯ ಐಶ್ವರ್ಯ ಎಲ್ಲವೂ ಕೊಟ್ಟು ಅವರು ನಮ್ಮ ಜೊತೆಲಿ ಮಾಲೂರಲ್ಲಿ ಕೆಲಸ ಮಾಡಲಿ ಅಂತ ನಾನು ಅವ್ರನ್ನಲ್ಲಿ ಕೋರ್ಕೊಳ್ತೀನಿ. ಸರ್, ಅವರು ಪ್ರತಿ ವರ್ಷನೂ ಯೋಧರಿಗೆ ಒಂದು ಸಹಾಯಧನ ಕೊಡ್ತಾರೆ. ಯಾರು ಹುತಾತ್ಮರಾಗಿರ್ತಾರೋ ಅವ್ರ ಕುಟುಂಬನ ಕರೆದು ಪ್ರತಿ ವರ್ಷ ಒಂದು ಸೇವೆ ಮಾಡ್ತಾರೆ. ಈ ಹುಟ್ಟಿದ ಹಬ್ಬಕ್ಕೆ ಯೋಧರಿಗೆ ಸೇವೆ ಮಾಡ್ತಾರೆ. ಸಂಕ್ರಾಂತಿ ಹಬ್ಬಕ್ಕೆ ಗೋವುಗಳಿಗೆ ಬೂಸ ಕೊಡೋದ್ರ ಮೂಲಕ ಏನಾದರೂ ಒಂದು ಸೇವೆ, ಜನಸೇವೆ ಮಾಡ್ತಾ ಇರ್ತಾನೆ. ಸದಾ ಒಂದೊಂದು ಜನಸೇವೆ ಮಾಡ್ತಾ ಇರ್ತಾರೆ. ಏನು ಅವರು ಕೈಲಾದ ದೇವರು ಅವ್ರು ಏನು ಶಕ್ತಿ ಕೊಟ್ಟಿದ್ದಾರೋ ಆ ಜನಕ್ಕೆ ಏನು ಮಾಡೋಕ್ಕಾಗುತ್ತೋ ಅದನ್ನು ಮಾಡ್ತಾನೆ ಇರ್ತಾರೆ. ಅವರು ಇನ್ನೂ 100 ವರ್ಷ ದೇವರು ಅವರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಸುಖವಾಗಿಟ್ಟಿರಲಿ ಅಂತ ನಾವು ಸರ್ 100% ಅವ್ರು ಜಯರಾಜಣ್ಣವ್ರ ಹಿಂದೆ ನಾವು ಎಷ್ಟು ಜನ ಇದೀವೋ ನಮಗೆಲ್ಲ ಅವ್ರು ಮಾದರಿ. ಏನು ಜನಕ್ಕೆ ಅವರು ಎಲ್ಲರಿಗೂ ಹೇಳೋದಷ್ಟೇ, ನಿಮ್ಮ ಕೈಲಾಗಿ ಸೇವೆ ಮಾಡಿರಿ, ಗೋ ಸೇವೆ ಮಾಡಿರಿ. ನೀವು ಯೋಧರಿಗೆ ಪ್ರತಿಯೊಂದು ನಮ್ಮ ದೇಶಕ್ಕೆ ಯಾರು ಕಾವಲಾಗಿರ್ತಾರೋ ಅಂಥವ್ರಿಗೆ ನೀವು ಆಗಬೇಕು ಅನ್ನೋ ಒಂದು ಇದು ನಮಗೆ ಹೇಳ್ತಾರೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಹುಟ್ಟುಹಬ್ಬದ ಪ್ರಯುಕ್ತ ಪ್ರತಿ ವರ್ಷದಂತೆ ಈ ವರ್ಷನೂ ನಮ್ಮ ದೇಶಕ್ಕೆ ಪ್ರಾಣ ತೆತ್ತ ಯೋಧರ ಕುಟುಂಬಗಳನ್ನು ಕರೆಸಿ ಅವರನ್ನು ಗೌರವಿಸಿ ಅವ್ರಿಗೆ ಏನಾದರೂ ಒಂದು ಅಳಿಲು ಸೇವೆ ಮಾಡಿ ಒಂದು ಹುಟ್ಟುಹಬ್ಬ ಆಚರಿಸ್ಕೊಳ್ತಕ್ಕಂಥ ಒಂದು ಕಾರ್ಯಕ್ರಮ ಇದು. ನಮ್ಮ ಹುಟ್ಟುಹಬ್ಬ ಆಚರಿಸ್ಕೊಳ್ಳೋಕ್ಕೆ ಇದಕ್ಕೆ ಮುಂಚೆ ನಾವು ಸುಮಾರು ವರ್ಷಗಳಿಂದ ಹುಟ್ಟುಹಬ್ಬ ಆಚರಿಸ್ಕೊಳ್ಬೇಕು ಅಂದಾಗ ಸ್ನೇಹಿತರೆಲ್ಲ ಹುಟ್ಟುಹಬ್ಬ ಆಚರಿಸ್ಕೊಂಡ್ರೆ ಒಂದು ಅರ್ಥಪೂರ್ಣವಾಗಿರಬೇಕು, ನಮಗಾಗಿ ಪ್ರಾಣ ತೆತ್ತ ಈ ದೇಶನ ಗಡಿ ಕಾಯಂಥ ಯೋಧರು, ಕಾರ್ಗಿಲ್ ಯುದ್ಧದಲ್ಲಿ ತೀರೋದಂಥ ಇಬ್ಬರು ಅವರ ಮನೆಯವ್ರನ್ನ ಕರೆಸಿ ಅವ್ರ ಮನೆಯವ್ರಿಗೆ ಒಂದೊಂದು ಲಕ್ಷ ರೂಪಾಯಿ ಚೆಕ್ ಕೊಟ್ಟು ಅವ್ರನ್ನ ಗೌರವಿಸಿ ಅವರ ಒಂದು ಏನೋ ಒಂದು ನೋವಿದೆ, ನಮಗೋಸ್ಕರ ತನ್ನ ಗಂಡನನ್ನೇ ತ್ಯಾಗ ಕೊಟ್ಟ ಒಂದು ತಾಯಂದಿರಿಗೆ ಒಂದು ಅರ್ಥಪೂರ್ಣವಾಗಿ ಒಂದು ಸನ್ಮಾನ ಮಾಡಿ ನಾವು ಹುಟ್ಟುಹಬ್ಬ ಆಚರಿಸ್ಕೊಂಡ್ರಿ. ಇಡೀ ನಮ್ಮ ಹಿತೈಷಿಗಳು, ನಮ್ಮ ಸ್ನೇಹಿತರು, ನಮ್ಮ ರಿಲೇಷನು ಪ್ರತಿಯೊಬ್ಬರು ಬಂದು ಶುಭ ಹಾರೈಸಿದ್ದಾರೆ. ವಿಶೇಷವಾಗಿ ಬಿ ವಿ ಬೈರೇಗೌಡರು ಬಂದಿದ್ದರು, ಶರತ್ ಬಚ್ಚೇಗೌಡರು ಬರಬೇಕಾಗಿತ್ತು, ಏನೋ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಏನೋ ಮೀಟಿಂಗ್ ಕರೆದಿದ್ದರಿಂದ ಬರೋಕ್ಕಾಗಿಲ್ಲ ಅಂದರು. ತೊಂದರೆ ಇಲ್ಲ, ಬಿ ವಿ ಬೈರೇಗೌಡರು ಬಂದು ತುಂಬ ಧನ್ಯವಾದಗಳು. ಬಂದು ಯಾರ್ಯಾರು ಶುಭ ಹಾರೈಸಿದ್ರೆ ಅವ್ರಿಗೆಲ್ಲ ಉತ್ಪೂರ್ವವಾಗಿ ಧನ್ಯವಾದಗಳು.